ಕತ್ತಲಕೋಟೆಯ ರಹಸ್ಯ. ಕರ್ನಾಟಕದ ಮಲೆನಾಡಿನ ದಟ್ಟ ಅಡವಿಯ ಮಧ್ಯೆ ಹಳೇಬೀಡು ಎಂಬ ಪುಟ್ಟ ಹಳ್ಳಿಯಿತ್ತು. ಆ ಹಳ್ಳಿಯ ಹೊರವಲಯದಲ್ಲಿ ಬೆಟ್ಟದ ತುದಿಯ ಮೇಲೆ ಒಂದು ಶಿಥಿಲಗೊಂಡ ಅರಮನೆಯಿತ್ತು. ಊರಿನವರು ಅದನ್ನು ಕತ್ತಲಕೋಟೆ ಎಂದು ಕರೆಯುತ್ತಿದ್ದರು. 100 ವರ್ಷಗಳಿಂದ ಆ ಕಡೆ ಯಾರೂ ಸುಳಿದಿರಲಿಲ್ಲ. ಸಾಹಸಕ್ಕೆ ಇಳಿದ ಗೆಳೆಯರು. ಬೆಂಗಳೂರಿನಿಂದ ಸುದೀಪ್, ಆರ್ಯ ಮತ್ತು ಸ್ನೇಹ ಎಂಬ 3 ಗೆಳೆಯರು ಟ್ರೆಕ್ಕಿಂಗಾಗಿ ಈ ಹಳ್ಳಿಗೆ ಬಂದಿದ್ದರು. ಇವರಿಗೆ ಹಳೆಯ ಐತಿಹಾಸಿಕ ಸ್ಥಳಗಳೆಂದರೆ ಅತೀವ ಕುತೂಹಲ. ಊರಿನ ಹಿರಿಯರು, ಅತ್ತ ಹೋಗಬೇಡಿ, ಅಲ್ಲಿ ಕೆಟ್ಟ ಶಕ್ತಿಗಳಿವೆ ಎಂದು ಎಚ್ಚರಿಸಿದರೂ ಇವರದನ್ನು ಕೇಳದೆ ಅರಮನೆಯತ್ತ ಹೊರಟರು. ಸಂಜೆ ಕೆಂಪಾಗುತ್ತಿದ್ದಂತೆ ಅವರು ಕೋಟೆಯ ಮಹಾದ್ವಾರವನ್ನು ತಲುಪಿದರು. ದ್ವಾರದ ಮೇಲೆ ತುಕ್ಕು ಹಿಡಿದ ಕಬ್ಬಿಣದ ಸರಪಳಿಗಳು ನೇತಾಡುತ್ತಿದ್ದವು. ಒಳಗೆ ಕಾಲಿಡುತ್ತಿದ್ದಂತೆ ಗಾಳಿಯ ತಂಪು ಇವರ ಮೈ ಜುಮ್ಮೆನಿಸಿತು. ಅರಮನೆಯ ಒಳಗೆಲ್ಲ ಬಾವಲಿಗಳ ಹಾರಾಟ ಮತ್ತು ಧೂಳು ತುಂಬಿತ್ತು. ದಾರಿ ಹುಡುಕುತ್ತಾ ಹೋಗುವಾಗ ಆರ್ಯನಿಗೆ ಒಂದು ಹಳೆಯ ಡೈರಿ ಸಿಕ್ಕಿತು. ಅದು ಆ ಕೋಟೆಯ ಕೊನೆಯ ರಾಜನಾದ ವಿಕ್ರಮವರ್ಮನದು ಎನ್ನಲಾಗಿತ್ತು. ಆರ್ಯ ಅದನ್ನು ಓದಲು ಶುರುಮಾಡಿದ. ನನ್ನ ರಾಣಿ ಚಿತ್ರಲೇಖ ಅಕಾಲಿಕ ಮರಣ ಹೊಂದಿದಳು. ಅವಳನ್ನು ಮತ್ತೆ ಬದುಕಿಸಲು ನಾನು ಮಾಟಗಾತಿಯ ಮೊರೆ ಹೋದೆ. ಆದರೆ ಅವಳು ಮರಳಿ ಬಂದದ್ದು ಮನುಷ್ಯಳಾಗಲ್ಲ, ರಕ್ತಪಿಪಾಸು ದೆವ್ವವಾಗಿ. ಇದು ಓದುತ್ತಿದ್ದಂತೆ ದೂರದಲ್ಲಿ ಯಾರೋ ನಕ್ಕಂತಾಯಿತು. ಸುದೀಪ್ ಟಾರ್ಚ್ ಬಿಟ್ಟು ನೋಡಿದಾಗ ಒಂದು ಮೂಲೆಯಲ್ಲಿ ಬಿಳಿ ಬಟ್ಟೆ ಧರಿಸಿದ ಆಕೃತಿ ಕಂಡಿತು. ಆದರೆ ಮರುಕ್ಷಣವೇ ಅದು ಮಾಯವಾಯಿತು. ನಾವಿಲ್ಲಿಂದ ಹೋಗೋಣ, ಸ್ನೇಹ ನಡುಗುತ್ತಾ ಹೇಳಿದಳು. ಆದರೆ ಹಿಂದಕ್ಕೆ ತಿರುಗಿದಾಗ ಅವರು ಬಂದಿದ್ದ ಬಾಗಿಲು ತಾನಾಗಿಯೇ ಮುಚ್ಚಿಕೊಂಡಿತ್ತು. ಎಷ್ಟೇ ತಳ್ಳಿದಲೂ ಅದು ತೆರೆಯಲಿಲ್ಲ. ತಕ್ಷಣವೇ ಅರಮನೆಯ ದೀಪಗಳು, ಅಂದರೆ ಹಳೆಯ ಲ್ಯಾಂಪುಗಳು, ತಾನಾಗಿಯೇ ಉರಿಯತೊಡಗಿದವು. ಗೋಡೆಯ ಮೇಲಿದ್ದ ಚಿತ್ರಪಟಗಳಲ್ಲಿನ ಕಣ್ಣುಗಳು ಇವರನ್ನೇ ನೋಡುತ್ತಿರುವಂತೆ ಭಾಸವಾಗುತ್ತಿತ್ತು. ಇದ್ದಕ್ಕಿದ್ದಂತೆ ಆರ್ಯನ ಕಾಲುಗಳನ್ನು ಯಾರೋ ಅದೃಶ್ಯ ಶಕ್ತಿ ಹಿಡಿದು ಎಳೆಯಲಾರಂಭಿಸಿತು. ಅವನು ಕಿರುಚುತ್ತಾ ನೆಲದ ಮೇಲೆ ಉರುಳಿದ. ಸುದೀಪ್ ಮತ್ತು ಸ್ನೇಹ ಅವನನ್ನು ಹಿಡಿಯಲು ಹೋದಾಗ ಕತ್ತಲೆಯಿಂದ ಒಂದು ವಿಕೃತ ಮುಖದ ಹೆಣ್ಣುಮಗಳು ಪ್ರತ್ಯಕ್ಷಳಾದಳು. ಅವಳ ಕಣ್ಣುಗಳು ಪೂರ್ತಿ ಕಪ್ಪಾಗಿದ್ದವು, ಉಗುರುಗಳು ಕತ್ತಿಯಂತೆ ಉದ್ದವಿದ್ದವು. ಅವಳೇ ರಾಣಿ ಚಿತ್ರಲೇಖ. ಚಿತ್ರಲೇಖ ಅರಚುತ್ತಾ ಇವರ ಮೇಲೆ ದಾಳಿ ಮಾಡಲು ಬಂದಳು. ಸುದೀಪ್ಗೆ ನೆನಪಾಯಿತು, ಆ ಡೈರಿಯಲ್ಲಿ ಈ ಶಕ್ತಿಯನ್ನು ಅಳಿಸಲು ರಾಜನ ರಕ್ತ ಅಥವಾ ಪವಿತ್ರವಾದ ಬೆಂಕಿಯೊಂದೇ ದಾರಿ ಎಂದು ಬರೆದಿತ್ತು. ಅದೃಷ್ಟವಶಾತ್ ಸುದೀಪ್ ಬಳಿ ಲೈಟರ್ ಮತ್ತು ಕ್ಯಾಂಪಿಂಗ್ ಮಾಡಿದ್ದ ಸೀಮೆ ಎಣ್ಣೆ ಇತ್ತು. ಅವನು ಹಳೆಯ ಪರದೆಗಳಿಗೆ ಬೆಂಕಿ ಹಚ್ಚಿದನು. ಬೆಂಕಿಯ ಜ್ವಾಲೆ ಹೆಚ್ಚುತ್ತಿದ್ದಂತೆ ಆ ಪ್ರೇತಾತ್ಮ ವಿಲವಿಲನೆ ಒದ್ದಾಡತೊಡಗಿತು. ಅರಮನೆಯಲ್ಲಿ ದೊಡ್ಡದಾದ ಕಿರುಚಾಟ ಕೇಳಿಬಂತು. ಆ ಕಿರುಚಾಟಕ್ಕೆ ಕಿಟಕಿ ಗಾಜುಗಳೆಲ್ಲ ಪುಡಿಯಾದವು. ಬೆಂಕಿ ಇಡೀ ಹಾಲನ್ನು ಆವರಿಸಿಕೊಂಡಾಗ ಹಿಂದಿನ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. 3 ಜೀವ ಕೈಯಲ್ಲಿ ಹಿಡಿದು ಹೊರಗೆ ಓಡಿಬಂದರು. ಬೆಟ್ಟದ ಕೆಳಗೆ ಬಂದು ನೋಡಿದಾಗ ಇಡೀ ಅರಮನೆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತಿತ್ತು. ಮರುದಿನ ಊರಿನವರು ನೋಡಿದಾಗ ಅಲ್ಲಿ ಅರಮನೆಯ ಗುರುತೇ ಇರಲಿಲ್ಲ, ಕೇವಲ ಕಲ್ಲುಗಳ ರಾಶಿ ಮಾತ್ರ ಇತ್ತು. ಅಂದಿನಿಂದ ಆ ಕೋಟೆಯ ರಹಸ್ಯ ಆ ಬೂದಿಯಲ್ಲೇ ಹೂತುಹೋಯಿತು. ಆದರೆ ಇಂದಿಗೂ ಅಮಾವಾಸ್ಯೆಯ ದಿನ ಆ ಬೆಟ್ಟದ ಮೇಲೆ ಯಾರದೋ ಕಿರುಚಾಟ ಕೇಳುತ್ತದೆ ಎಂದು ಜನ ಹೇಳುತ್ತಾರೆ. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾರರ್ ಮತ್ತು ಹಿಸ್ಟಾರಿಕ್ ಚಾನೆಲ್